ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳ್ದಂಗೆ ಇವತ್ತು ಹಬ್ಬಕ್ಕೆ ಏನೇನ್ ಬೇಕು ಎಲ್ಲ ತರದಕ್ಕೆ ಹೋಗ್ತಾ ಇದೀವಿ. ಸೊ ಅದಕ್ ಮುಂಚೆ ಮನೇಲಿ ಏನೇನಿದೆ ಗ್ರಂಥಿಗೆ ಐಟಮ್ ಎಲ್ಲ ನೋಡಿ ಒಂದು ಲಿಸ್ಟ್ ಮಾಡ್ಕೊಂಡು ಹೋದ್ರೆ ಸೊ ಏನು ಮರಿದಂಗೆ ತಗೊಂಡ್ ಬರ್ಬೋದು ಅಂತ. ಕೆಲವೊಂದು ಸಣ್ಣ ಪುಟ್ಟವು ಏನೇ ಅಂದ್ರೂ ಮರ್ತ್ ಬಿಡ್ತೀವಿ. ಹಾಗಾಗಿ ಫಸ್ಟ್ ಮನೇಲಿ ಏನಿದೆ ಎತ್ತ ಎಲ್ಲ ನೋಡ್ಕೊಂಡು ಲಿಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಯಾಕಂದ್ರೆ ಅವ್ನ ಇಟ್ಕೊಂಡು ಪದೇ ಪದೇ ಚಿಕ್ಕ ಚಿಕ್ಕ ಐಟಮ್ಗೂ ಹೋಗಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊಂಡಿದ್ವಿ. ಇನ್ನು ಇವತ್ತು ಆಲ್ರೆಡಿ ಬುಧವಾರ, ಇನ್ನೊಂದೇ ದಿನ ಇರೋದು ಹಬ್ಬಕ್ಕೆ. ಅಂದ್ರೆ ನಾಳೆನೆ ಎಲ್ಲ ಹಬ್ಬದ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕು. ಇನ್ನು ಸೀರೆ ತಗೊಂಡಿಲ್ಲ, ಏನಿಲ್ಲ. ಸೊ ಈಗ ಟೈಮ್ 1:30 ಆಗಿದೆ. ಈಗ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಸೊ ಎಲ್ಲ ಲಿಸ್ಟ್ ಮಾಡ್ಕೊಂಡು ಊಟ ಗೀಟ ಮುಗಿಸ್ಕೊಂಡು ಹೋಗೋಣ ಅಂತಿದೀವಿ. ಸೊ ಮೇಡಮ್ ಬೇರೆ ಕರ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಸಂಜೆ ಆದ್ರೆ ಮತ್ತೆ ಮಳೆಗಿಳೆ ಬಂದ್ಬಿಡತ್ತೆ ಅಂದ್ಬಿಟ್ಟು ಹೋಗೋಣ ಅಂತಿದೀನಿ. ಸೊ ಹೋಗ್ಬೇಕಾದ್ರೆ ಮತ್ತೆ ನಾನು ಸಿಗ್ತೀನಿ. ಎತ್ಕೊಡು, ಕೊಡು. ಅದನ್ನ ಎತ್ಕೊಡು. ನೆಕ್ಸ್ಟ್ ಅದು ಕೊಡು, ಅದು ಕೊಡು, ಹೂ ಕೊಡು, ಬಟ್ಟೆ ಕೊಡು, ಅದು ಕೊಡು, ಹೂ ಕೊಡು, ಅದು ಕೊಡು, ಕೊಡು. ನೆಕ್ಸ್ಟ್ ಕೊಡು. ಆಟ ಆಡೋದಲ್ಲ, ಎತ್ಕೊಡು ಅವನ್ನೆಲ್ಲ. ನೋಡಿ, ಇದನ್ನ ಯಾಕೆ ತೆಗ್ದೆ? ಅಲ್ಲಿ ಬಟ್ಟೆ ಐತಲ್ಲ, ಕೊಡೋದು. ಅವು ಕೊಡು, ಅವೆರಡು ಕವರ್ ಕೊಡು. ಇಲ್ಲಿ ಇಲ್ಲಿ ಕೊಡೋದು. ಕೊಡು. ಗುಡ್ ಗರ್ಲ್. ಅವೆಲ್ಲ ಮುಟ್ಟಂಗಿಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಟೈಮ್ 3 ಗಂಟೆ ಆಗಿದೆ. ಈಗ ಹೊರಟಿದ್ದೀವಿ. ಆಟೋ ಬುಕ್ ಮಾಡಿದ್ದೀನಿ. ಇಲ್ಲೇ ಹೋಗ್ತೀವಿ, ಹತ್ರದಲ್ಲೇ. ಜಯನಗರ್ಗೆ ಹೋಗೋಣ ಅಂದ್ಕೊಂಡೆ, ಸೊ ಹೋಟ್ಲ್ ಹತ್ರ. ಬಟ್ ಆಮೇಲೆ ಇವಳು ಇಟ್ಕೊಂಡು ಅಲ್ಲೆಲ್ಲ ಓಡಾಡೋದು ಕಷ್ಟ. ಸೊ ನನ್ನ ತಮ್ಮ ಅಪ್ಪಾಜಿ ಬೇರೆ ಬ್ಯುಸಿ ಇದ್ದಾರೆ ಅವಳನ್ನ ನೋಡ್ಕೊಳಕ್ಕೆ ಪಾಪುನ. ಸೊ ನಾವು ಇವಳನ್ನ ಇಟ್ಕೊಂಡು ಅಲ್ಲೆಲ್ಲ ಓಡಾಡೋದು. ಇವಾಗೆಲ್ಲ ಫುಲ್ ಎಲ್ಲ ಕಡೆ ರಶ್ ಬೇರೆ ಇರುತ್ತೆ. ಸೊ ಇಂಥ ಟೈಮಲ್ಲಿ ಅಲ್ಲಿ ಹೋಗೋದು ಬೇಡ ಅಂತ ಅಂದ್ಕೊಂಡು ಇಲ್ಲೇ ಮನೆ ಹತ್ರನೇ ಹೋಗಿ ಬರ್ತೀವಿ. ಸೊ ಎಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಆದರೂ ಏನು ಮಿಸ್ ಮಾಡ್ತೀನೋ ಏನೋ ಗೊತ್ತಿಲ್ಲ. ಸೊ ಎಲ್ಲ ಕಡೆ ರಶ್ ಬೇರೆ ಇರುತ್ತೆ. ನೋಡೋಣ ಹೇಗಾಗತ್ತೆ ಅಂತ. ಸೊ ಎಲ್ಲೆಲ್ಲಿಗೆ ಹೋಗ್ತೀವಿ, ಏನು ಎತ್ತ ಎಲ್ಲನೂ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮನೆ ಹತ್ರನೇ ಆಗಿರೋದ್ರಿಂದ ಆಟೋ ಬುಕ್ ಮಾಡಿದ್ವಲ್ಲ, ಸೊ ಹೊರಟ್ವಿ. ಪಾಪುಗಂತೂ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟಿದೆ. ನೆಕ್ಸ್ಟ್ ಡೇ ಸ್ನಾನ ಮಾಡಿಸೋಣ ಅಂತೇಳಿ. ಸೊ ಹಂಗೆ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟು ಬಂದು ಜ್ಯುವೆಲ್ರಿ ಶಾಪಿಗೆ ಬಂದಿದ್ವಿ. ಪಾಪುದು ಸಿಲ್ವರ್ ಕಾಲ್ಗೆಜ್ಜೆ, ಅದರಲ್ಲಿ ಕಾಲ್ಬಳೆ ಹಾಕ್ತೀವಲ್ಲ, ಅದ್ರಲ್ಲಿ ಗೆಜ್ಜೆ ಎಲ್ಲ ಉದ್ರೋಗ್ಬಿಟ್ಟಿತ್ತು. ಸೊ ಅದನ್ನು ಹಾಕ್ಸೋಣ. ಆಮೇಲೆ ಅವಳಿಗೆ ಕೈ ಬಳೆ ಸ್ವಲ್ಪ ಚೇಂಜ್ ಮಾಡೋಣ. ಮತ್ತು ರಾಖಿನೂ ಅಷ್ಟೇ ಅಮ್ಮ ಬಂದು ತೊಗೊಂಡೋಗಿದ್ರಂತೆ ರೀಸೆಂಟಾಗಿ. ಬಟ್ ನನಗೂ ಒಂದೆರಡು ಬೇಕಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಳ್ಳೋಣ ಅಂತ ಬಂದ್ವಿ. ಸೊ ತೊಗೋತಿರ್ಬೇಕಾದ್ರೆ ಇಲ್ಲೊಂದು ಹಾರ ನನಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ನಾನು ಫೋಟೋ ಎಲ್ಲ ತೊಗೊಂಡೆ. 50 ಗ್ರಾಮ್ಸ್ ಏನೋ ಹೇಳಿದ್ರು, ಬಟ್ ಸಖತ್ತಾಗಿತ್ತು. ಅದಕ್ಕೆ ವೇರ್ ಮಾಡಿ ನೋಡ್ತಾ ಇದ್ದೀನಿ ಹೇಗೆ ಕಾಣಿಸುತ್ತೆ ಏನು ಎದ್ದ ಅಂತ ಹೇಳ್ಬಿಟ್ಟು. ಸೊ ಫೋಟೋ ಕೂಡ ತೊಗೊಂಡೆ. ನೆಕ್ಸ್ಟ್ ಯಾವಾಗಲಾದರೂ ಇದನ್ನು ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಗ್ರಂಥಿಗೆ ಅಂಗಡಿಗೆ ಬಂದ್ವಿ. ಸೊ ಅಮ್ಮ ರೀಸೆಂಟಾಗಿ ಬಂದು ಎಲ್ಲ ಶಾಪಿಂಗ್ ಮಾಡಿದರು ಗ್ರಂಥಿಗೆ ಅಂಗಡಿಲಿ. ಬಟ್ ಕಳ್ಸೋಕ್ಕೆ ಏನೇನು ಹಾಕಬೇಕು ಅಂತೆಲ್ಲ ನನಗೆ ಗೊತ್ತಿತ್ತು. ಆದರೂ ಕೆಲವೊಂದು ಐಟಮ್ಸ್ಗಳು ಮಿಸ್ ಮಾಡಿಬಿಟ್ಟಿದ್ರು. ಸೊ ಎಲ್ಲ ಅದಕ್ಕೆ ಲಿಸ್ಟ್ ಮಾಡ್ಕೊಂಡಿದ್ನಲ್ಲ, ಬಂದು ಗ್ರಂಥಿಗೆ ಅಂಗಡಿಲಿ ಏನೇನು ಬೇಕು ಎಲ್ಲ ಪ್ಯಾಕ್ ಮಾಡಿಸ್ಕೊತಾ ಇದ್ವಿ. ಅದಾದಮೇಲೆ ಫ್ಯಾನ್ಸಿ ಸ್ಟೋರಿಗೆ ಬಂದ್ವಿ. ಸೊ ಪ್ರತಿ ವರ್ಷ ಹಬ್ಬಕ್ಕೆ ಏನಾದರೂ ಹೊಸದೊಂದೊಂದು ಆ್ಯಡ್ ಮಾಡಿರ್ತಾರೆ. ಸೊ ವರಮಹಾಲಕ್ಷ್ಮಿ ಡೆಕೋರೇಷನ್ ಆಗಿರ್ಬೋದು. ಸೊ ಅದಂತೆ ಇದಂತೆ ಏನೇನೋ ಹೊಸ ಐಟಮ್ಸ್ಗಳು ಮಾರ್ಕೆಟಿಗೆ ಬಂದುಬಿಟ್ಟಿರುತ್ತೆ. ಅದಕ್ಕೆ ಏನೇನೋ ಎತ್ತ ಎಲ್ಲ ನೋಡ್ತಾ ಇದ್ದೆ. ಸೊ ನಾನು ಬಿಟ್ಟರೆ ಇನ್ನೂ ಜಾಸ್ತಿ ಶಾಪಿಂಗ್ ಮಾಡ್ತೀನಿ. ಅಮ್ಮ ಸಾಕು, ಇರೋದನ್ನೇ ಯೂಸ್ ಮಾಡು, ಅದು ಇದು ಅಂತ ಹೇಳ್ತಾ ಇದ್ರು. ಸೊ ಈಗ ರಾಖಿ ಹಬ್ಬ ಮತ್ತು ವರಮಹಾಲಕ್ಷ್ಮಿ, ಇಂಡಿಪೆಂಡೆನ್ಸ್ ಡೇ ಎಲ್ಲ ಒಟ್ಟಿಗೆ ಬಂದಿರೋದ್ರಿಂದ ಎಲ್ಲ ಕಡೆ ಹೋದ್ರು ಅದೇನೆ. ಈ ಸಲ ಸ್ವಲ್ಪ ಬ್ಯಾಕ್ ಡ್ರಾಪ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಫಸ್ಟೇ. ಸೊ ಬಾಳೆ ಎಲೆ ಎಲ್ಲ ಹಾಕಿ ಮಾಡೋಕ್ಕಾಗಲ್ಲ. ಅದು ನೆಕ್ಸ್ಟು ಅಷ್ಟೊತ್ತಿಗೆ ಫುಲ್ ಒಣಗೋಗ್ಬಿಟ್ಟಿರುತ್ತೆ. ಆಮೇಲೆ ಅದು ನಾರ್ಮಲ್ ಗೋಡೆ ಮೇಲೆ ಅಂಟಿಸೋದು ಎಲ್ಲ ತುಂಬ ಕಷ್ಟ. ಸೊ ಹಾಗಾಗಿ ರೆಡಿ ಬ್ಯಾಕ್ ಡ್ರಾಪ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಅದನ್ನೇ ನೋಡ್ತಾ ಇದ್ವಿ. ತುಂಬ ಆಪ್ಷನ್ಸ್ಗಳಿತ್ತು, ಬಟ್ ತುಂಬ ಅದ್ರ ಮೇಲೆಲ್ಲ ಡಿಸೈನ್ಸ್ಗಳಿತ್ತು. ಸೊ ಅದ್ರ ಮೇಲೆ ಡಿಸೈನ್ ಅದು ತುಂಬ ಫೇಕ್ ಅನಿಸ್ತಾ ಇತ್ತು. ಸೊ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ.
ಸೊ ಹಂಗೂ ಒಂದು 2-3 ಎಲ್ಲ ತೆಗೆದು ನೋಡಿದೆ. ಪ್ಲೇನ್ ತೊಗೊಂಡಷ್ಟು ನಾವು ಹೇಗೆ ಬೇಕಾದ್ರೂ ಡೆಕೋರೇಷನ್ ಮಾಡ್ಬೋದಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ಪ್ಲೇನ್ ನೋಡ್ತಾ ಇದ್ದೆ. ಬಾಳೆ ಎಲೆ ಎಲ್ಲದರಲ್ಲಿ ಬೆಸ್ಟ್ ಅನಿಸ್ತು. ಸೊ ಅದನ್ನು ತೊಗೊಂಡೆ. ಎಲ್ಲೋದ್ರೂ ರಶ್ ಈಗ ಅಂಗಡಿಗಳು, ಹಬ್ಬ ಆಗಿರೋದ್ರಿಂದ. ಅದರಲ್ಲಿ ಇವಳನ್ನ ಕರ್ಕೊಂಡು ಹೋಗೋದಿನ್ನ ಹಿಂಸೆ. ಕೆಳಗಡೆ ಬಿಟ್ಬಿಟ್ಟಿದ್ವಿ ಅವಳನ್ನ. ಅದು ಇದನ್ನೇಳಿಯೋದು ಎಲ್ಲ ಮಾಡ್ತಾ ಇದ್ಲು. ಸೊ ಬ್ಯಾಕ್ ಡ್ರಾಪ್ ಇದು ಒಂದು ನೋಡಿದೆ ನಾನು, ಬಟ್ ಅದು ಆಲ್ರೆಡಿ ಹಾರ ಎಲ್ಲ ಇತ್ತು. ಸೊ ಅಷ್ಟು ನನಗೆ ಓಕೆ ಅನಿಸ್ಲಿಲ್ಲ, ಹಾಗಾಗಿ ಇದು ತಗೊಳ್ಳಿಲ್ಲ. ಸೊ ತೋರಿಸ್ತೀನಿ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಎಲ್ಲನೂ ನಾನು ತೋರಿಸ್ತೀನಿ. ಇದಾದ್ಮೇಲೆ ಬ್ಯಾಕ್ ಡ್ರಾಪ್ ತೊಗೊಂಡಾದ್ಮೇಲೆ ಮನೇಲಿ ಆಲ್ರೆಡಿ ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ಗಳಿತ್ತು, ಬಟ್ ಹಾರಗಳು ತುಂಬ ಆಪ್ಷನ್ಸ್ ಇತ್ತು. ಸೊ ಪ್ಲಾಸ್ಟಿಕ್ ಹಾರಗಳು ಬರುತ್ತಲ್ಲ, ತುಂಬ ಆಪ್ಷನ್ಸ್ ಇತ್ತು. ಸೊ ಹಾಗಾಗಿ ನಮಗೆ ಕೆಲವೊಂದು ಇಷ್ಟ ಆಯಿತು. ತುಂಬ ರೇಟ್ ಹೇಳ್ತಾರಪ್ಪ ಈಗೆಲ್ಲ ಕಡೆ. ಸೊ ಹಬ್ಬ ಅಂತ ಜಾಸ್ತಿ ಆಗಿದೆಯೋ ಅಥವಾ ಎಲ್ಲ ಪ್ರಾಡಕ್ಟ್ಸ್ಗಳ ಮೇಲೆ ದುಡ್ಡು ಜಾಸ್ತಿ ಆಗಿದೆಯೋ ಏನೋ ಗೊತ್ತಿಲ್ಲ, ಬಟ್ ಎಲ್ಲ ರೇಟ್ ಆಗಿಬಿಟ್ಟಿದೆ, ಏನೂ ಮಾತಾಡ್ಸಂಗಿಲ್ಲ ಇವಾಗ. ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿತ್ತು ಹಾರಗಳದ್ದು. ಬಾರ್ಗಿನ್ ಅಂತೂ ಮಾಡಲೇಬೇಕು ಎಲ್ಲೋದ್ರೂ, ಬಿಕಾಸ್ ಅವ್ರು ಹೇಳಿದ ರೇಟಿಗೆ ಕೊಟ್ಬಿಟ್ರೆ ಅಷ್ಟೇ ನಾಮ ಹಾಕಿಸ್ಕೊಂಡು ಬರ್ಬೇಕು ನಾವು. ತುಂಬ ಬಾರ್ಗಿನ್ ಏನು, ಸ್ವಲ್ಪ ಟೈಮ್ ಹೋಗುತ್ತೆ ಅಷ್ಟೇ. ಅರ್ಧ ಗಂಟೆ ಶಾಪಿಂಗ್ ಮಾಡೋದು 1 ಅವರ್ ಶಾಪಿಂಗ್ ಆಗುತ್ತೆ, ಯಾಕಂದರೆ ಬಾರ್ಗಿನಲ್ಲೇ ಟೈಮ್ ಹೋಗ್ಬಿಡುತ್ತೆ. ಬಟ್ ಬಾರ್ಗಿನ್ ಮಾಡಿದಷ್ಟು ದುಡ್ಡು ಸೇವ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಸೀರೆ ಅಂಗಡಿಗೆ ಬಂದ್ವಿ. ಸೊ ತುಂಬ ಜಾಸ್ತಿ ಟೈಮ್ ತೊಗೊಳ್ಳಿಲ್ಲ ಸೀರೆ ಅಂಗಡಿಲಿ, ಪಟ್ಟಂತ ಮಾಡ್ಕೊಂಡ್ಬಿಟ್ವಿ. ಹೊರಗಡೆನೆ ಇಲ್ಲಿ ಡಿಸ್ಪ್ಲೇ ಇಟ್ಟಿದ್ರು ಈ ಸ್ಯಾರಿ. ಸೊ ನನಗೆ ನೋಡಿದ ತಕ್ಷಣ ಈ ಕಲರ್ ಕಾಂಬಿನೇಷನ್ ಎಲ್ಲ ಇಷ್ಟ ಆಯಿತು. ಇನ್ನೊಂದು ಸ್ಯಾರಿ ನೋಡಿದ್ವಿ, ಅದು ಅಷ್ಟೇ. ಸೊ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು, ಬಟ್ ತುಂಬ ಡೆಲಿಕೇಟ್ ಇತ್ತು. ಏನಾದರೂ ಒಂಚೂರು ಟಚ್ ಆದರೆ ದಾರ ಬಿಡೋ ಥರ ಇತ್ತು. ಸೊ ಹಾಗಾಗಿ ಫಸ್ಟ್ ತೋರಿಸಿದ್ದೆ ಸೀರೆ ತೊಗೊಂಡು ಬಂದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಈಗ ಟೈಮ್ ಬಂದು 5:30. ಸೊ ಆಲ್ಮೋಸ್ಟ್ 3 ಗಂಟೆಗೆ ಹೋಗಿದ್ವಿ. 2.5 ಅವರ್ ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಸೊ ಏನೆಲ್ಲ ತಗೊಂಡಿದೀನಿ ಅಂತ ಫಸ್ಟ್ ತೋರಿಸ್ಬಿಡೋಣ ಎತ್ತಿಡಕ್ ಮುಂಚೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಗೋಲ್ಡ್ ಶಾಪ್ ಹೋಗಿದ್ವಿ. ಕೆಲವೊಂದು ಶಾರ್ಟ್ಸ್ ಗಳು ಮಾತ್ರ ನಾನು ಕ್ಯಾಪ್ಚರ್ ಮಾಡಕ್ಕಾಗಿತ್ತು, ಬಿಕಾಸ್ ನಾನು ಪಾಪು ಅಮ್ಮ 3 ಜನ ಹೋಗಿದ್ದು. ಅವಳಂತೂ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ, ಗೊತ್ತಿಲ್ಲ ಅವಳನ್ನ ಇಟ್ಕೊಂಡು ಅದ್ ಹೇಗ್ ಹಬ್ಬ ಮಾಡೋದು ಅಂತ. ಸೊ ಅದ್ನೇಳಿಯೋದು ಇದ್ನೇಳಿಯೋದು, ಮತ್ತೆ ನಾವು ಸ್ವಲ್ಪ ಈ ಡೆಲಿಕೇಟ್ ಐಟಮ್ಸ್ ಗಳ ಅಂಗಡಿಗಲ್ವಾ ಹೋಗಿದ್ದು, ಅಲ್ಲೆಲ್ಲ ಎಳದ್ ಬಿಟ್ರೆ ಮತ್ತೆ ನಮ್ಮ ಮೇಲೆ ಬೀಳುತ್ತದು. ಸೊ ಹಂಗಾಗಿ ಅವಳನ್ನ ಇಟ್ಕೊಳ್ಳೋದ್ರಲ್ಲಿ ಅಮ್ಮ ಇದ್ದಿದ್ರು, ನಾನು ಅದೆಲ್ಲ ತಗೊಳೋದ್ರಲ್ಲಿ ಬಿಸಿ ಇದೆ. ಸೊ ಅಮ್ಮ ಆದಷ್ಟು ಕೆಲವೊಂದು ಕಡೆ ಮಾತ್ರ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದೀನಿ. ಸೊ ಫಸ್ಟ್ ನಾವು ಗೋಲ್ಡ್ ಶಾಪ್ಗೆ ಹೋಗಿದ್ವಿ. ಅಲ್ಲಿ ಪಾಪುಗೆ ಒಂದು ಬ್ಯಾಂಗಲ್ ತಗೊಂಡ್ವಿ, ಸಿಲ್ವರ್ ಬ್ಯಾಂಗಲ್. ಸೊ ಅವಳ್ದು ಹಳೇದಿತ್ತಲ್ಲ ಅದನ್ನೇ ಹಾಕ್ಬಿಟ್ಟು ತಗೊಂಡ್ವಿ. ಹಳೇದು ಸ್ವಲ್ಪ ದಿನ ಹಾಕೊಂಡ್ಲು. ಸೊ ಈ ಸಲ ತಗೊಂಡಿದ್ದು ನಂಗೆ ಡಿಸೈನ್ ತುಂಬಾ ಇಷ್ಟ ಆಯ್ತು. ಸರಿಮಣಿನೂ ಇತ್ತು, ಜೊತೆಗೆ ಅಡ್ಜಸ್ಟ್ಮೆಂಟ್ ಕೂಡ ಇತ್ತು. ಸೊ ನಾನ್ ಸೈಡ್ ಅಲ್ಲಿ ಅದ್ರದ್ದು ವಿಡಿಯೋ ಹಾಕಿ ಮತ್ತೆ ಫೋಟೋ ಹಾಕ್ತೀನಿ. ಮಲಗ್ಬಿಟ್ಟಿದ್ದಾಳೆ, ಇಲ್ಲ ಬಿಚ್ಬಿಟ್ಟು ತೋರ್ಸೋಣ ಅಂತಂದ್ರೆ. ಸೊ ನೆಕ್ಸ್ಟ್ ಇನ್ನೇನ್ ರಾಖಿ ಹಬ್ಬ ಬರ್ತಿದ್ಯಲ್ಲ, ಹಂಗಾಗಿ ಈ ಸಿಲ್ವರ್ ರಾಖಿಗಳನ್ನೂ ಕೂಡ ತಗೊಂಡ್ವಿ. ಸೊ ಥ್ರೆಡ್ ವಿತ್ ಸಿಲ್ವರ್ ಹೋಮ್ ಮತ್ತೆ ಸ್ವಸ್ತಿಕ್ ಅಲ್ಲಿದೆ. ಸೊ ಇದು ಅಮ್ಮ ಆಲ್ರೆಡಿ ತಗೊಂಡ್ ಬಂದಿದ್ರಂತೆ, ನನಗ್ ಬೇಕಿತ್ತು ಅಂತ ತಗೊಂಡಿದ್ದು. ಅದಾದ್ಮೇಲೆ ನೆಕ್ಸ್ಟ್ ನಾವು ಫ್ಯಾನ್ಸಿ ಸ್ಟೋರ್ಗೆ ಹೋಗಿದ್ವಿ. ಅಲ್ಲಿ ಕೆಲವೊಂದು ಐಟಮ್ಸ್ ನ ತಗೊಂಡ್ವಿ. ಸೊ ಇದು ಬ್ಯಾಕ್ ಡ್ರಾಪ್. ಸೊ ವಿಡಿಯೋದಲ್ಲೂ ನೋಡಿದ್ರಿ ಅನ್ಸುತ್ತೆ. ಇದು ಲಾಸ್ಟ್ ಟೈಮ್ ಸ್ಕ್ರೀನ್ ಎಲ್ಲ ಹಾಕ್ಬಿಟ್ಟು ಡೆಕೋರೇಷನ್ ಮಾಡಿದ್ವಿ, ಬಟ್ ಈ ಸಲ ಬಾಳೆ ಎಲೆ ಹಾಕೋಣ ಅನ್ಕೊಂಡ್ವಿ. ಬಾಳೆದೆಲೆ ಹಾಕಿದ್ರೆ ಸೊ ಅದು ಹಬ್ಬದವರೆಗೂ ಇರುತ್ತೋ ಇಲ್ಲೋ ಅಂತ ಅನ್ಬಿಟ್ಟು ಸೊ ಈ ತರ ಬಾಳೆ ಎಲೆದು ಸ್ಕ್ರೀನ್ ತಗೊಂಡ್ ಬಂದ್ವಿ. ಸೊ ಚೆನ್ನಾಗಿದೆ. ಬೇರೆ ಡಿಸೈನ್ಸ್ ಇತ್ತು, ಬಟ್ ಡಿಸೈನ್ಸ್ ಎಲ್ಲ ನಾವು ಅದು ಫುಲ್ ಅಗಲ ಇದ್ರೆ ಚೆನ್ನಾಗೆ. ನಮ್ದು ಸ್ವಲ್ಪ ನಾವು ಇಷ್ಟು ಚಿಕ್ಕದ್ರಲ್ಲಿ ಮಾಡೋಣ ಅಂತಿದೀವಿ. ಸೊ ಅದು ಕಟ್ ಮಾಡಿದ್ರೆ ಅಷ್ಟ್ ನೀಟಾಗಿ ಕಾಣಿಸಲ್ಲ. ಸೊ ಪ್ಲೇನ್ ಇದ್ರೆ ನಾವ್ ಇನ್ನು ಇದಕ್ಕೆ ಬೇರೆ ಫ್ಲವರ್ಸ್ ಅಥವಾ ಇನ್ನೂ ಕೆಲವೊಂದು ಹಾಕಿ ಡೆಕೋರೇಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸೊ ನಾನ್ ಪ್ಲೇನ್ ಬಾಳೆ ಎಲೆ ತಗೊಂಡೆ. ಚೆನ್ನಾಗಿದೆ ಕ್ಲಾತ್ ಎಲ್ಲ. ಸೊ ಇದು 450 ಏನೋ ಹೇಳಿದ್ರು. ಸೊ ಬಾರ್ಗಿನ್ ಎಲ್ಲ ಮಾಡಿ ನಾವು ಫೈನಲ್ ಆಮೇಲೆ ಕಮ್ಮಿನೇ ಕೊಟ್ವಿ, ಬಟ್ ಅವ್ರು ಹೇಳಿದ್ದು ಇದು ರೇಟ್ ಬಂದ್ಬಿಟ್ಟು 450. ನಾವ್ ಇದನ್ನ 350ಗೆ ಏನೋ ಕೊಟ್ವಿ ಅನ್ಸುತ್ತೆ. 350ನೋ 300 ಬಾರ್ಗಿನ್ ಮಾಡಿ ಕೊಟ್ಟಿದ್ದು. ಸೊ ಇದೊಂದು ತಗೊಂಡ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಹಾರ, 2 ತರ ಸೆಟ್ ಹಾರ ತಗೊಂಡ್ವಿ. ಸೊ ಫಸ್ಟ್ ಬಂದು ಇದು ವೈಟ್ ಮತ್ತೆ ಪಿಂಕ್ ಗ್ರೀನ್ ಕಾಂಬಿನೇಷನ್ ಅಲ್ಲಿದೆ. ಸೊ ಚೆನ್ನಾಗಿದೆ, ಇದೊಂಥರ ಡಿಸೈನ್ ಇಷ್ಟ ಆಯ್ತು ನನ್ಗೆ ಈ ತರ. ಸೊ ಮೇಲ್ಗಡೆ ಚಿಕ್ಕದ್ರಿಂದ ಇದು ಲಾಸ್ಟ್ ಅಲ್ಲಿ ದೊಡ್ಡದ್ ಬರುತ್ತೆ. ಬ್ಯಾಕ್ ಡ್ರಾಪ್ ಗೆ ಡೆಕೋರೇಷನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಇದು ಜೊತೆಗೆ 560 ಹೇಳಿದ್ರು ಅವರು. ಸೊ 2ರಿಂದ ಸೇರಿ 560, 280 ಏನೋ ಹೇಳಿದ್ರು.
ಬಟ್ ಬಾರ್ಗಿನ್ ಎಲ್ಲ ಮಾಡಿ ಆಮೇಲೆ ಕಮ್ಮಿಗೆ ಕೊಟ್ವಿ. ನೆಕ್ಸ್ಟ್ ಅದೇ ಕಾಂಬಿನೇಷನ್, ಒಂದೇ ಕಲರ್ ಕಾಂಬಿನೇಷನ್ ಅಲ್ಲಿ ಇದ್ರೆ ಚೆನ್ನಾಗ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಇನ್ನೊಂದು ಇದ್ರಲ್ಲೇ ತಗೊಂಡ್ವಿ. ಸೈಡ್ ಅಲ್ಲಿ ಬಿಡಕ್ಕಾದ್ರೂ ಬರುತ್ತೆ, ಬೇರೆ ಡಿಸೈನ್ ಮಾಡಕ್ಕೂ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಅಷ್ಟೇ ಪಿಂಕ್, ವೈಟ್ ಮತ್ತೆ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಇದೆ. ಸೊ ಕೆಳಗಡೆ ಇಲ್ಲಿ ಗಂಟೆ ತರ ಡಿಸೈನ್ ಕೊಟ್ಟಿದ್ದಾರೆ. ಸೊ ಹೆಂಗ್ ಬೇಕಾದ್ರೆ ಡೆಕೋರೇಷನ್ ಮಾಡ್ಬೋದು. ಇದನ್ನ ತಗೊಂಡ್ವಿ. ಸೊ ಇದು ಜೋಡಿಗೆ 280 ಹೇಳಿದ್ರು. ಸೊ ಎರಡರಿಂದ ಸೇರಿ 280, 140 ತರ ಹೇಳಿದ್ರು. ಇದು ನೆಕ್ಸ್ಟ್ ಇದು ಡಬಲ್ ಪ್ಲಾಸ್ಟರ್. ಸೊ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಇದು. ನಾರ್ಮಲ್ ಡಬಲ್ ಪ್ಲಾಸ್ಟರ್ ಗಳು ನೀಟಾಗಿ ಅಷ್ಟು ಗ್ರಿಪ್ ಆಗಿ ಕುತ್ಕೊಳ್ಳಲ್ಲ, ಬಿಕಾಸ್ ವರಮಹಾಲಕ್ಷ್ಮಿ ಕೂರ್ಸ್ಬೇಕಾದ್ರೆ ತುಂಬಾ ಹೆವಿ ಇರುತ್ತಲ್ವಾ. ಸೊ ಜ್ಯುವೆಲ್ರಿ ಆಗಿರ್ಬೋದು, ನೀರೆಲ್ಲ ಹಾಕಿ ಕಳಸ ಕೂರ್ಸಿರ್ತೀವಿ, ಆಮೇಲೆ ಕೈಯೆಲ್ಲ ಕೂರ್ಸೋದು ತುಂಬಾ ಕಷ್ಟ ಆಗತ್ತೆ. ಸೊ ಈ ತರ ಈ ಡಬಲ್ ಪ್ಲಾಸ್ಟರ್ ಇದ್ಬಿಟ್ರೆ ಸೊ ಎಷ್ಟು ವೆಯ್ಟ್ ಇದ್ರೂ ನೀಟಾಗಿ ಕುತ್ಕೊಳ್ಳುತ್ತೆ ಇದು. ಸೊ ತುಂಬಾ ಗ್ರಿಪ್ ಇರುವಂತಹ ಪ್ಲಾಸ್ಟರ್. ಇದಿಲ್ಲ ಅಂದ್ರೆ ನಂಗಂತೂ ಹಬ್ಬ ಮಾಡಕ್ಕೆ ಆಗಲ್ಲ ಅಂತ ಅನ್ಕೊಂಬಿಡಿ. ಸೊ ಅಷ್ಟು ಇಂಪಾರ್ಟೆಂಟ್ ಇದು. ಏನೇ ಆಗ್ಲಿ, ತುಂಬಾ ಹಾರಗಳಾಗಿರ್ಬೋದು, ದೊಡ್ಡ ದೊಡ್ಡ ಹಾರ ಎಲ್ಲದೂ ಕೂಡ ನೀಟಾಗಿ ಗ್ರಿಪ್ ಆಗಿ ಕುತ್ಕೊಳ್ಳುತ್ತೆ ಇದು. ಸೊ ಇದಿತ್ತು, ಖಾಲಿ ಆಗ್ಬಿಟ್ಟಿತ್ತು ಅಂತ ಒಂದ್ ತಗೊಂಡ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ತುರ್ಬಿಗ್ ಹಾಕೋ ತರ, ಸೊ ಲಕ್ಷ್ಮಿಗ್ ಹಾಕೋಣ ಅಂತ ಹೇಳ್ಬಿಟ್ಟು ತಗೊಂಡ್ವಿ. ಇದ್ರಲ್ಲೇ ತುಂಬಾ ದೊಡ್ಡದೆಲ್ಲ ಇತ್ತು, ಬಟ್ ಬೇಡ ಅಂತ ಹೇಳ್ಬಿಟ್ಟು ಸೊ ಇದೇನೋ ಹೊಸ ತರ ಅನ್ಸ್ತು, ಚಿಕ್ಕದು ಅಂತ ತಗೊಂಡ್ವಿ. ಇದು 35 ರುಪೀಸ್, ಇಷ್ಟ ಚಿಕ್ಕದಕ್ಕೆ 35 ರುಪೀಸ್. ನೆಕ್ಸ್ಟ್ ಅದಾದ್ಮೇಲೆ ಅಲ್ಲೇ ಈ ಸ್ಟ್ಯಾಂಡ್ ನ ಕೂಡ ತಗೊಂಡ್ವಿ. ಯೂಶಲಿ ಪ್ರತಿ ಸಲ ದೊಡ್ಡ ಬಾಕ್ಸ್ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಇದನ್ನಿಟ್ಟು ಎಲ್ಲ ಮಾಡ್ತಾ ಇದ್ದಿದ್ದು. ಸೊ ಈ ಸಲ ಸ್ಟ್ಯಾಂಡ್ ತಗೋಬೇಕು ಅಂತ ಇತ್ತು, ಹಂಗಾಗಿ ಈ ಸ್ಟ್ಯಾಂಡ್ ತಗೊಂಡ್ವಿ. ಸ್ಟ್ಯಾಂಡ್ ಇದ್ಬಿಟ್ರೆ ಡೈರೆಕ್ಟ್ ಇಲ್ಲಿ ನಾವ್ದು ಕೊಡ್ಪಾನ ಏನ್ ಇಡ್ತೀವಲ್ಲ ಬಿಂದಿಗೆ, ಅದನ್ನ ಇಡ್ಬೋದು ಡೈರೆಕ್ಟ್ ಆಗಿ. ಸೊ ಕಟ್ಟಕ್ಕೆಲ್ಲ ಗ್ರಿಪ್ ಇರುತ್ತೆ ಅಂತ ಹೇಳ್ಬಿಟ್ಟು. ಇದು ಚಿಕ್ಕ ಸೈಜು ಇತ್ತು, ಬಟ್ ನಾವು ಯೂಶಲಿ ದೊಡ್ಡದು ಕೂರ್ಸೋದು, ಹಂಗಾಗಿ ದೊಡ್ಡದಿರ್ಲಿ ಅಂತ ತಗೊಂಡ್ವಿ. ಸೊ ಇದನ್ನ ಅವರು 450 ರುಪೀಸ್ ಹೇಳಿದ್ರು, ಚಿಕ್ಕದು 350 ರುಪೀಸ್. ಸೊ ಬಟ್ ಸ್ಟ್ರೆಂತ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಇದು ನೆಕ್ಸ್ಟ್ ಬಂದು ಗ್ರಂಥಿಗೆ ಅಂಗಡಿಗೆ ಹೋಗಿದ್ವಲ್ಲ, ಸೊ ಅಲ್ಲೂ ಅಷ್ಟೇ ಕೆಲವೊಂದು ನಮ್ಮ ಅಮ್ಮ ರೀಸೆಂಟ್ ಆಗಿ ಹೋಗಿ ಮೇನ್ ಕರ್ಪೂರ ಅದು ಇದು ಎಲ್ಲ ತಗೊಂಡ್ ಬಂದಿದ್ರು. ಬಟ್ ಕೆಲವೊಂದು ಈ ಕಳ್ಸಕ್ ಹಾಕೋ ಐಟಮ್ಸ್ ಗಳಿದೆಯಲ್ಲ, ಸೊ ಅದಕ್ಕೆ ತುಂಬಾ ಐಟಮ್ಸ್ ಗಳನ್ನ ಹಾಕ್ತೀನಿ ನಾನು. ಸೊ ಅದ್ರದ್ದೆಲ್ಲ ಐಟಮ್ಸ್ ಗಳು ತಗೋಬೇಕಿತ್ತು, ಹಂಗಾಗಿ ಸೊ ನಾನ್ ಲಿಸ್ಟ್ ಮಾಡ್ಕೊಂಡ್ ಹೋಗಿದ್ದೆ ಏನೇನ್ ಮನೇಲಿ ಇಲ್ಲ ಅಂತ. ಬಳೆಗಳು ಕೆಲವೊಂದು ತಗೊಂಡ್ರು. ಸೊ ಇದೆಲ್ಲ ಕಳ್ಸಕ್ ಹಾಕೋ ಐಟಮ್ಸ್ ಗಳು, ಮನೇಲೂ ಕೆಲವೊಂದಿದೆ, ಬಟ್ ಎಲ್ಲ ಹೊಸಾದ್ ಬೇಕು ಅಂತ ಹೇಳ್ಬಿಟ್ಟು ಸೊ ಇಷ್ಟು ಐಟಮ್ ತಗೊಂಡ್ ಬಂದಿದೀವಿ. ಇನ್ನ ಹೂವು ತಂದಿಲ್ಲ, ಹಣ್ಣುಗಳು ತಂದಿಲ್ಲ. ಸೊ ಅದಿನ್ನ ಹೋಗ್ಬೇಕು. ಇವತ್ತೇ ಹೋಗೋಣ ಅನ್ಕೊಂಡ್ವಿ, ಬಟ್ ಪಾಪು ಜೊತೆ ಬೇಡ, ಇನ್ನು ನಾಳೆಗೆ ಇದಾಗತ್ತೆ. ಸೊ ನಾಳೆ ಬೆಳಿಗ್ಗೆ ಯಾವ್ದು ಮಾರ್ಕೆಟ್ ಹೋಗೋಣ, ಬನಶಂಕರಿ ಅಥವಾ ಮಾರ್ಕೆಟ್ ಅಂತ ಅನ್ಕೊಂಡಿದೀವಿ. ಸೊ ನೋಡ್ಬೇಕು ಏನಾಗುತ್ತೋ ಗೊತ್ತಿಲ್ಲ. ನೆಕ್ಸ್ಟ್ ಬಂದು ಇದು ತಗೊಂಡೆ. ಇದು ಅಲ್ಲೇ ಪಾಸ್ ಆಗ್ಬೇಕಾದ್ರೆ ಒಂದು ಶಾಪ್ ಅಲ್ಲಿ ಕಾಣಿಸ್ತು ಅಂತ ಹೇಳ್ಬಿಟ್ಟು ಹೋಗಿ ತಗೊಂಡಿದ್ದು. ಸೊ ಇದು ಮೆಟಲ್ ಅಲ್ಲಿದೆ, ಮೆಟಲ್ ಮೇಲ್ಗಡೆನೆ ಗೋಲ್ಡ್ ಪೇಂಟ್ ಹೊಡೆದಿದ್ದಾರೆ. ನಾರ್ಮಲ್ ನಾವು ಬತ್ತಿ ಎಲ್ಲ ಹಾಕ್ಬಿಟ್ಟು ದೀಪ ಹಚ್ಬೋದಂತೆ. ಸೊ ಏನಾಗಲ್ಲ ಅಂತ ಹೇಳಿದ್ರು. ಚೆನ್ನಾಗಿದೆ ಅನ್ಸ್ತು, ಚಿಕ್ಕದಾಗಿ. ಸೊ ಒಳಗಡೆ ಹೇಗಾದ್ರೂ ಮಾಡ್ಬೋದು, ಒಳಗಡೆನೂ ಕೂಡ ನೀವು ದೀಪ ಹಚ್ಬೋದು, ಇಲ್ಲೆಲ್ಲಾನು ಬೇಕಾದ್ರೆ ಫ್ಲವರ್ಸ್ ಹಾಕ್ಬೋದು, ಇಲ್ಲೆಲ್ಲ ದೀಪ ಹಚ್ಬಿಟ್ಟು ಕೆಳಗಡೆ ಫ್ಲವರ್ಸ್ ಹಾಕ್ಬೋದು, ಹೇಗ್ ಬೇಕಿದ್ರು. ದೀಪಾವಳಿಗೂ ಕೂಡ ಬೆಸ್ಟ್ ಆಗತ್ತೆ, ವರಮಹಾಲಕ್ಷ್ಮಿಗೂ ಕೂಡ ಚೆನ್ನಾಗತ್ತೆ ಅಂತ ತಗೊಂಡೆ. ಸೊ ಇದನ್ನ ಅವರು 150 ರುಪೀಸ್ ಹೇಳಿದ್ರು. ಸೊ ಇದನ್ನು ಕೂಡ ಎಲ್ಲ ಇಲ್ಲಿರೋ ಐಟಮ್ಸ್ ಎಲ್ಲಾನು ಕೂಡ ಬಾರ್ಗಿನ್ ಮಾಡಿದ್ವಿ. ನಾನು ನಮ್ಮಮ್ಮ ಬಾರ್ಗಿನ್ ಮಾಡೋದ್ರಲ್ಲಿ ಎತ್ತಿದ ಕೈ, ಒಬ್ರಿಗಿಂತ ಒಬ್ರು ಇದು. ಸೊ ಇಬ್ರು ಬೇರೆ ಹೋಗ್ಬಿಟ್ಟಿರೋದ್ರಿಂದ ಸೊ ನಾನೊಂದ್ ರೇಟ್, ನಮ್ಮಮ್ಮ ಒಂದ್ ರೇಟ್, ಕೊನೆಗೆ ಫುಲ್ ಬಾರ್ಗಿನ್ ಮಾಡಿ ತಗೊಂಡ್ ಬಂದಿರೋದು. ಸೊ ಇದು ಒಂದು. ನೆಕ್ಸ್ಟ್ ಈ ಸ್ಟ್ಯಾಂಡ್, ಇದು ಅಷ್ಟೇ ದೇವ್ರ ಮನೆಗ್ ಬೇಕಿತ್ತು ಅಮ್ಮಂಗೆ. ಸೊ ಲಕ್ಷ್ಮಿ ಕೂರ್ಸಕ್ಕೆಲ್ಲ ಏನಿಲ್ಲ, ದೇವ್ರ ಮನೆಗ್ ಬೇಕಿತ್ತು. ಸೊ ಹಂಗಾಗಿ ಇದನ್ನೊಂದು ತಗೊಂಡ್ರು. ಇತ್ತು ಆಲ್ರೆಡಿ, ಬಟ್ ಅದೇನೋ ಡ್ಯಾಮೇಜ್ ಆಗಿತ್ತು ಅಂತ ಹೇಳ್ಬಿಟ್ಟು ಸೊ ಇನ್ನೊಂದು ತಗೊಂಡ್ರು. ಇದನ್ನ 100 ರುಪೀಸ್ ಏನೋ ಹೇಳಿದ್ರು. ಸೊ ಇಷ್ಟು. ಲಾಸ್ಟ್ ಇಯರ್ ಕೂಡ ತುಂಬಾ ಚೆನ್ನಾಗಿ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ವಿ. ಸೊ ಅದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಯಾರೆಲ್ಲ ನೋಡಿಲ್ಲ ಅಂದ್ರೆ ನೋಡಿ. ಸೊ ಆ ವಿಡಿಯೋನು ಕೂಡ ತುಂಬಾ ಚೆನ್ನಾಗಿದೆ. ಸೊ ಫೈನಲಿ ಸೀರೆ ಇದು ಅಷ್ಟೇನೆ. ನನ್ಗೆ ಅಲ್ಲಿ 2 ಸೀರೆ ತುಂಬಾ ಇಷ್ಟ ಆಗಿತ್ತು. ಸೊ 2 ಕೂಡ ನಾನ್ ಮೈ ಮೇಲೆ ಹಾಕೊಂಡ್ ನೋಡಿದೆ. ಇದು ಫುಲ್ ವೇರ್ ಮಾಡಿದೆ, ಸೊ ಫುಲ್ ಹಾಕೊಂಡಿದ್ದೆ ಇದು. ಸೊ ಇದು ಕೂಡ ನಂಗೆ ತುಂಬಾ ಇಷ್ಟ ಆಯ್ತು, ಕಲರ್ ಕಾಂಬಿನೇಷನ್. ಸೊ ಮೆಂತ್ಯ ಕಲರು ಮತ್ತೆ ಇದು ರಾಮ ಗ್ರೀನ್ ಕಲರ್ ಬರುತ್ತೆ, ಸ್ಕೈ ಬ್ಲೂ ಅಲ್ಲ, ಒಂಥರ ರಾಮ ಗ್ರೀನ್ ಕಲರ್ ಪ್ಲಸ್ ಮೆಂತ್ಯ. ಸೊ ಒಳ್ಳೆ ಕಾಂಬಿನೇಷನ್ ಇದೆ.
ಸೊ ಚೆನ್ನಾಗಿದೆ ಅಂತ ಅನ್ಸ್ತು, ಹಂಗಾಗಿ ಈ ಸೀರೆ ತಗೊಂಡ್ವಿ. ಸೊ ಇನ್ನ ಲಕ್ಷ್ಮಿಗೆ ಡೆಕೋರೇಷನ್ಗೆ ಅಂತ ಏನು ತಗೊಂಡಿಲ್ಲ, ಬಿಕಾಸ್ ಆ ಹಿಂದ್ಗಡೆ ಇದಾಗಿರ್ಬೋದು, ಆಮೇಲೆ ಕೆಲವೊಂದು ತುಂಬಾ ಪ್ಲೇಟ್ಸ್ ಗಳಾಗಿರ್ಬೋದು, ಇನ್ನು ತುಂಬಾ ಐಟಮ್ಸ್ ಗಳೆಲ್ಲ ಲಾಸ್ಟ್ ಇಯರ್ ತುಂಬಾ ಪರ್ಚೇಸ್ ಮಾಡಿದ್ವಿ. ಸೊ ಈ ಇಯರ್ ತುಂಬಾ ಲಿಮಿಟೆಡ್ ಆಗಿ ಪರ್ಚೇಸ್ ಮಾಡಿದ್ದು, ಬಿಕಾಸ್ ಎಲ್ಲ ಇದೆ, ಹಂಗಾಗಿ ಕೆಲವೊಂದು ಏನೇನ್ ಬೇಕೋ ಅದಕ್ಕೆ ಲಿಸ್ಟ್ ಮಾಡ್ಕೊಂಡು ಹೋಗಿ ತಗೊಂಡ್ ಬಂದಿದ್ದು. ಇನ್ನ ಹಣ್ಣು ಹೂವೆಲ್ಲ ತರ್ಬೇಕು. ಸೊ ಅದು ತಂದ್ಮೇಲೆ ನಾಳೆ ಆಲ್ಮೋಸ್ಟ್ ಬೆಳಿಗ್ಗೆಯಿಂದ ಇವತ್ತೇ ಎಲ್ಲ ಸ್ವಲ್ಪ ಸಿಲ್ವರ್ ಐಟಮ್ಸ್, ವರಮಹಾಲಕ್ಷ್ಮಿ ಹಬ್ಬದ ಐಟಮ್ಸ್ ಎಲ್ಲ ತೆಗ್ದು ಇಟ್ಕೊಂಡ್ ಬಿಡ್ತೀವಿ. ಬೆಳಗ್ಗೆಯಿಂದ ನಿಧಾನಕ್ಕೆ ಸ್ಟಾರ್ಟ್ ಮಾಡೋದು. ಲಾಸ್ಟ್ ಟೈಮ್ ಪಾಪು ಇನ್ನು ಚಿಕ್ಕೋಳಿದ್ಲು, ಸೊ ಒಂದ್ ಕಡೆ ಹಾಕಿದ್ರೆ ಮಲ್ಗಿರೋಳು. ಬಟ್ ಈ ಸಲ ಓಡಾಡ್ತಿದ್ದಾಳೆ, ಹೇಗ್ ಇದ್ ಮಾಡ್ತಾಳೋ ಗೊತ್ತಿಲ್ಲ. ಸೊ ನೋಡ್ಬೇಕು ಹೇಗ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಈಗ ಫಸ್ಟ್ ಇದನ್ನೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಟೀ ಮಾಡ್ಕೊಂಡ್ ಕುಡಿಬೇಕು. ಸೊ ಆಮೇಲೆ ಮುಂದಿನ ಕೆಲ್ಸ ಏನು ಅಂತ ನೋಡ್ಬೇಕು. ಸೊ ಇದೆಲ್ಲ ಫಸ್ಟ್ ಎತ್ತಿಟ್ಬಿಟ್ಟು ನಾನ್ ಮತ್ತೆ ಆಮೇಲೆ ಸಿಗ್ತೀನಿ. ನೆಕ್ಸ್ಟ್ ತಂದಿರೋದೆಲ್ಲ ಎತ್ತಿಟ್ಬಿಟ್ಟು ಅದಾದ್ಮೇಲೆ ಮನೇಲಿ ಇರೋ ಐಟಮ್ಸ್ಗಳನ್ನೆಲ್ಲ ತೆಗಿಬೇಕಲ್ಲ. ಈಗ ಒಂದೊಂದು ದಿಕ್ಕಲ್ಲಿರುತ್ತೆ. ಕೊಡಪಾನ ಆಗಿರ್ಬೋದು, ಮನೇಲಿರೋ ಹಾರ ಆಗಿರ್ಬೋದು, ಸಿಲ್ವರ್ ಐಟಮ್ಸ್ಗಳಾಗಿರ್ಬೋದು. ಸೊ ಎಲ್ಲಾನು ಇವತ್ತೇ ಎತ್ತಿಟ್ಕೊಂಡ್ಬಿಡೋಣ. ಸೊ ಒಂದ್ ಕಡೆ ಇದ್ರೆ ಆಮೇಲೆ ಅದು ನಾಳೆ ನೀಟಾಗಿ ಬೇಗ ಬೇಗ ಸ್ಟಾರ್ಟ್ ಮಾಡ್ಕೋಬಹುದು ಅಂತ ಅನ್ಬಿಟ್ಟು. ಸೊ ಒಂದೊಂದೇ ಲ್ಯಾಡರ್ ಇರೋದ್ರಿಂದ ಯಾರು ಸಪೋರ್ಟ್ ಬೇಕಿಲ್ಲ, ನನ್ನ ತಮ್ಮನೇ ಬೇಕು ಅಂತೇನಿಲ್ಲ. ಸೊ ನಾನೇ ನಿಂತ್ಕೊಂಡು, ಅಂದ್ರೆ ನನ್ಗೆ ಗೊತ್ತಿದೆ ಅಮ್ಮನ ಮನೇಲಿ ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀನಿ ಅಂತ. ಸೊ ಅಮ್ಮಕ್ ಒಂದು ಚಿಕ್ಕ ಐಟಮ್ಗಿದ್ರು ನನಗೆ ಕಾಲ್ ಮಾಡ್ತಾರೆ, ಅದೆಲ್ಲಿ ಇಟ್ಟಿದ್ಯಾ ಇದೆಲ್ಲಿ ಇಟ್ಟಿದ್ಯಾ ಅಂತ. ಬಿಕಾಸ್ ಮನೆ ಸೆಟ್ರೇಟ್ ಮಾಡೋದು, ಶಿಫ್ಟಿಂಗ್ ಎಲ್ಲ ನಾನೇ ಮಾಡಿರೋದ್ರಿಂದ ಸೊ ಎಲ್ಲೆಲ್ಲಿ ಏನೇನಿದೆ ಅಂತ ನನಗೆ ಪಟ್ಟಂತ ಸಿಗುತ್ತೆ. ಹಾಗಾಗಿ ರೂಮಲ್ಲಿ ಆಗಿರ್ಬೋದು, ಅಡುಗೆ ಮನೇಲಿ ಆಗಿರ್ಬೋದು, ಸೊ ಏನೇನು ಬೇಕು ಎಲ್ಲ ಐಟಮ್ಸ್ನ ತೊಗೊಂಡು ಇಟ್ಕೊಂಡ್ವಿ. ಸೊ ಅಮ್ಮ ಏನ್ ಬೇಕಷ್ಟು ತಗೋ, ಮಿಕ್ಕಿದೆಲ್ಲ ಅಲ್ಲೇ ಇಡು ಅಂತಾನು ಹೇಳ್ತಾ ಇದ್ರು. ನಾನು ಇರ್ಲಿ ಆಮೇಲೆಲ್ಲ ಒಟ್ಟಿಗೆ ಇಟ್ರಾಯ್ತು ಅಂತ ಹೇಳ್ಬಿಟ್ಟು ಸೊ ಎಲ್ಲ ಏನೇನ್ ಬೇಕೆಲ್ಲ ಐಟಮ್ ತಗೊಂಡ್ವಿ. ಸೊ ಇನ್ನೇನು ಅಷ್ಟೊತ್ತಿಗೆ ಊಟ ಎಲ್ಲ ಮುಗಿಸ್ಕೊಂಡಿದ್ವಿ. ಸೊ ತಗೊಂಡಿರೋ ಐಟಮ್ಸ್ಗಳನ್ನ ಅಲ್ಲಿ ಇಲ್ಲಿ ಇಟ್ರೆ ಮತ್ತೆ ಈ ಉಳ್ಕೆಯಲ್ಲಿ ಹಿಂಸೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಒಂದೊಂದ್ ಕಡೆ ನೀಟಾಗಿ ಕವರ್ ಸಮೇತನೇ ಇಟ್ಟಿದ್ವಿ. ನಾಳೆ ಅದನ್ನೆಲ್ಲ ಸೆಟ್ರೇಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಿಮ್ಗೆಲ್ಲ ಇಲ್ಲಿ ಕವರೇ ಕಾಣಿಸ್ತಿದೆ. ಒಂದೇ ಎಷ್ಟಾಗುತ್ತೋ ಮನೇಲಿರೋ ಐಟಮ್ಸ್ಗಳು ಎಲ್ಲ ಒಂದೊಂದ್ ಕಡೆ ಇಟ್ಟಿರ್ತೀವಲ್ಲ, ಹಾರಗಳಾಗಿರ್ಬೋದು, ಸೊ ದೇವ್ರಿಗೆ ಕೂರ್ಸೋಕೆ ಏನೇನ್ ಬೇಕು ಎಲ್ಲಾನು ಕೂಡ ಎತ್ಕೊಂಡು ಒಂದ್ ಕಡೆ ಇಡ್ತಾ ಇದೀವಿ, ಕೈಗೆ ಸಿಕ್ಕಿದೆಲ್ಲ. ಸೊ ದಟ್ ನಾಳೆ ರೆಡಿ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಟೈಮ್ ಬಂದು ಆಲ್ಮೋಸ್ಟ್ 9 ಗಂಟೆ ಆಗಿದೆ. ಊಟ ಎಲ್ಲ ಆಯ್ತು, ಇವಾಗ ಇನ್ನೇನು ಮಲ್ಕೋತೀನಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತೀನಿ. ನಮ್ದು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ತುಂಬಾ ಚೆನ್ನಾಗಿತ್ತು ರೆಸ್ಪಾನ್ಸ್. ಸೊ ಯಾರೆಲ್ಲ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಸೊ ಅದ್ರಲ್ಲಿ ನಾನು ಡೀಟೇಲ್ ಆಗಿ ಹಬ್ಬ ಹೇಗ್ ಮಾಡೋದು ಅಂತ ಹೇಳಿದೀನಿ. ಬಿಕಾಸ್ ಈ ಸಲ ನಾವು ಹಬ್ಬ ಮಾಡೋದು ಮೋಸ್ಟ್ಲಿ ಹಬ್ಬ ಆದ್ಮೇಲೆನೆ ವಿಡಿಯೋ ಅಪ್ಲೋಡ್ ಮಾಡಕ್ಕಾಗೋದು. ಬಟ್ ಕೆಲವರಿಗೆ ಎಕ್ಸಾಕ್ಟ್ ಸ್ಟೆಪ್ಸ್ಗಳು ಎಲ್ಲ ಬೇಕು ಅಂತಂದ್ರೆ ಸೊ ಯಾವ ರೀತಿ ಒಂದು ಒಳ್ಳೆ ಪ್ರೊಸೀಜರ್ ಅಲ್ಲಿ ಹಬ್ಬ ಮಾಡಬೇಕು, ನಿಮಗೆ ಅಷ್ಟಲಕ್ಷ್ಮಿ ಹೇಗೆ ಹೊಲಿಬೇಕು ಅನ್ನೋದು ಕಂಪ್ಲೀಟ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ನಾನು ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಸೊ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಲವ್ ಯು ಆಲ್. ಟೇಕ್ ಕೇರ್. ಬಾಯ್.